ಈ ಕಲ್ಲಿನ ಮಹಿಮೆ ಏನಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಮನಸ್ಸಲ್ಲಿ ಅದೇನಾರು ಆಯ್ತಿದೆ ಅಂದರೆ ಎಡಕ್ಕೆ ತಿರುಗುತ್ತೆ, ಇಲ್ಲಾಂದರೆ ಬಲಕ್ಕೆ ತಿರುಗುತ್ತೆ. ಎಲ್ಲ ಕನ್ನಡಿಗರಿಗೂ ಈ ಕನ್ನಡತಿ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಅಮಾವಾಸ್ಯೆ ಇರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲನೂ ಮಾಡಿಬಿಟ್ಟು ನಾನು ಹಸ್ಬೆಂಡು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಎಲ್ಲಿರುತ್ತೆ ಅದರದ್ದು ಫುಲ್ ವಿಡಿಯೋ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ತಾನೆ ನೋಡಿ, ಸರಿನಾ? ಈಗ ನಾವು ಹೋಗ್ತಾ ಇದ್ದೀವಿ. ನಾವು ಈಗ ತಾನೇ ಬಂದು ಯಾವ ದೇವಸ್ಥಾನ ಅಂತ ನೋಡಿ ಇಲ್ಲಿ ತೋರಿಸ್ತೀನಿ, ಹಂಗೆ ಇರಿ. ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪ ನಮ್ಮ ಪುಣ್ಯಕ್ಷೇತ್ರ. ಸರ್ವರಿಗೂ ಆಧಾರದ ಸುಸ್ವಾಗತ. ಬನ್ನಿ ನೋಡೋದ ಹೆಂಗೈತೆ ಒಳಗಡೆ ಎಲ್ಲವ ಅಂತ. ಹೊಸ ಚಳಿ ಐತಲ್ಲ, ಬರೋದು ಬಂದ್ಬಿಟ್ಟು ಸಕ್ಕ ಚಳಿ ಐತ ಕೂತೈತೆ. ಅಂದರೆ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗೈತೆ ಇಲ್ಲಿ. ದೇವಸ್ಥಾನ ಹೆಂಗೈತೆ ನೋಡಿ. ತಾಯಿಗೆ ಮಂಗಳಾರತಿ ಐತೈತೆ. ಈ ಕಲ್ ಮೇಲೆ ಕೂತ್ಕೊಂಡ್ರೆ ಈ ಕಲ್ಲು ನಾವೇನು ಅನ್ಕೋತೀವಿ ತಿರುಗ್ತದಂತೆ. ನಾವು ಈಗ ನೀರು ಇಸ್ಕೋಬೇಕು ಅಂತ ಅಂದ್ಬಿಟ್ಟು ಮಡಕೆಯಲ್ಲಿ ನೀರು ತಗೊಬಂದು ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ನೀರು ಹಾಕ್ಕೊಡ್ತಾರಂತೆ. ಈಗ ನಾನು ಎಲ್ಲಿ ಮಡಕೆ ತಗೊಬತ್ತವ್ರೆ, ನಾನು ಅವರು ಇಬ್ಬರು ಇಸ್ಕೊತೀವಿ ನೀರ. ಇಲ್ಲೇ ನೀರು ಇಯ್ಯೋದು, ಇಲ್ಲಿ ನೀರು ಇರ್ತಾರೆ. ಇಲ್ಲಿ ಎಲ್ಲಾನು ಫುಲ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಯಾರೂ ಬಿಡೋದಿಲ್ಲ ಫುಲ್ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ, ಸಿಕ್ಕಿದ್ನೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಏನೇನು ಮಾಡ್ತಾರೆ ಹೆಂಗಾಗುತ್ತೆ ಅಂತ ಎಲ್ಲನೂ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಆಯಿತಾ? ಫುಲ್ ಸ್ಕಿಪ್ ಆಗ್ದೇ ನೋಡಿ ಅಷ್ಟೇ. ಅದು ಬೆಳಗ್ಗೆ ಪೂಜೆ ಮಾಡ್ತಾರೆ ತಾನೇ, ಆ ಟೈಮ್ ಬರ್ತದೆ. ಇದು ಯಾವಾಗೂ ನೋಡಿಲ್ಲ, ದೇವಸ್ಥಾನ ನೋಡಿಲ್ಲ ನೀವು? ಆಗಲಿ ಮಳೆಗಳು ಆಗಲಿ ಯಾವಾಗಲೇ ನೀರು ಮುಕ್ತಾನೆ ಇರುತ್ತೆ. ಪ್ರತಿದಿನ ಇಲ್ಲಿ ನೀರು ಮಾತ್ರ ಖಾಲಿ ಆಗಲ್ಲ. ಏನೇನು ಬೆನಿಫಿಟ್ ಅಕ್ಕ ಇದರಲ್ಲಿ ಅಂದರೆ ಹೆಣ್ಮಕ್ಳಿಗೆ ಏನು? ಒಂಚೂರು ಜೋರಾಗಿ ಮಾತಾಡಿ. ಇಲ್ಲಿ ಏನು ಬೆನಿಫಿಟ್ಟು ಅಂತ ಅಂದರೆ ಇದು ಕಾಮಾಕ್ಷಿ ದೇವಸ್ಥಾನ. ಅಂದರೆ ನಾಗಸರ್ಪ ಯಾವಾಗಲೂ ಓಡಾಡ್ತಾ ಇರ್ತಾರೆ ಅಲ್ಲಿ. ಅದಕ್ಕೆ ಅಲ್ಲಿ ಸಮಸ್ಯೆ ಅದು ನಿವಾರಣೆ ಆಗುತ್ತೆ. ಇಲ್ಲ ನಾವು ನೀರು ನಿಂತಿಲ್ಲ, ಇಲ್ಲ ಹೆವಿ ಬ್ಲೀಡಿಂಗ್ ಆಗುತ್ತೆ, ಇಲ್ಲ ಹೊಟ್ಟೆ ನೋವಾಗುತ್ತೆ ಅಂಥವ್ರಿಗೆ ತುಂಬ ಬೆನಿಫಿಟ್ ಅಂತೆ. ಜಾಗ ಬಂದು ನೀರು ಇಸ್ಕೊಂಡು 9 ವಾರ ನೀರು ಇಸ್ಕೊಂಡು ಹೋದವ್ರಿಗೆ ತುಂಬ ಬೆನಿಫಿಟ್ ಅಂತೆ. ಬಂದು ಆ ಟೈಮ್ ಈಚೆಗೆ ಕರ್ಕೊಂಡು
ಆ ಟೈಮ್ ಈಚೆಗೆ ಬಂದು ಒಳಕೋದ್ರೆ ತಿರುಗಿ ನಾಳೆ ಬೆಳಗ್ಗೆ ಗುರು ಪೂಜೆ ಮಾಡೋವಾಗ ಇಲ್ಲಿ ಈಚೆಗೆ ಬಿಡೋದು. ಇಲ್ಲೇ ಬರ್ತೈತಿ, ಐತೆ ಇಲ್ಲೇ ಐತಿ. ಇದು ಹೆಣ್ಮಕ್ಳು ಗುಪ್ತ ಅಂಗದಲ್ಲಿ ಒಂದು ಭಾಗ ಆಗಿರ್ತದೆ. ಇದು ಮೂಡ್ ಬಂದಿರೋದು ಕಲ್ಲು ಅಲ್ವಕ್ಕ? ಅಂತಂದ್ರೆ ಇಲ್ಲಿ ಆವತ್ತಿಂದ ಇದೆಯಂತೆ. ಹಾಂ, ಇಲ್ಲಿ ಉತ್ಪತ್ತಿ ಆಗಿರೋದು ಯಾರಿಗೂ ಗೊತ್ತಿಲ್ಲ. ಅಂದರೆ ಆ ಯಪ್ಪು ಉತ್ಪತ್ತಿ ಆಗೋಕ್ಕೆ ಬಂದು ಸರ್ಪ ಸಂಚಾರ ಇಲ್ಲಿ ನಡೀತದೆ. ಆ ಯಪ್ಪು ಪ್ರತಿದಿನ ಇಲ್ಲೇ ಇರ್ತಾರೆ. ಯಾರಿಗೂ ಏನು ಗೊತ್ತಿಲ್ಲ. ಅಂದರೆ ನೀರು ನಿಂತ್ಕೊಂಡಿಲ್ಲ, ನಮ್ಮ ಮಕ್ಕಳಾಗಿಲ್ಲ ಅನ್ನೋರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ನೀರು ಇಸ್ಕೊಂಡೋದ್ರೆ ನೀರು ನಿಲ್ಲುತ್ತೆ. ಆಮೇಲೆ ಏನೇ ಹೆಣ್ಮಕ್ಳಿಗೆ ತೊಂದರೆ ಆದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಹೊಟ್ಟೆ ನೋವು ಸಮಸ್ಯೆ ಆಗಿರ್ಬೋದು, ಇಲ್ಲ ಹಾಂ ಸಮಸ್ಯೆ ಆಗಿರ್ಬೋದು, ಏನು ತೊಂದರೆ ಬ್ಲೀಡಿಂಗ್ ಹೋಗ್ತದಲ್ಲ ಜಾಸ್ತಿ, ಹಾಂ, ಬಟ್ಟೆ ಈ ಥರ ಎಲ್ಲ ಹೋಗುತ್ತಲ್ಲ, ಈ ಲೇಡೀಸ್ ಅದೇ ಅಲ್ವ ಪ್ರಾಬ್ಲಮ್ಮು. ಆತವ್ರಿಗೆ ಎಲ್ಲಕ್ಕೂ ಒಳ್ಳೆಯದೇ ಅದು ಮಾಡಿಸೋರಿಗೆ. ಇದ್ರಿ ಒಟ್ನಾಗಿ ಇಲ್ಲಿ ಮಾಡಿಸ್ಕೊಂಡಿರೋರ್ಗೆ ಎಲ್ಲರಿಗೂ ಕ್ಲಿಯರ್ ಆಗೈತೆ. ಮಾತಾಡ್ತಿ ಹಾಂ, ಮಾಡಿಸ್ಕೊಂಡಿರೋರು ಎಲ್ಲರೂ ಇಲ್ಲಿ ಬರೋದು ನೀರು ಹಾಕ್ಸ್ಕೊಳೋದಕ್ಕೆ. ಈ ಅಮ್ಮನ ಮಹಿಮೆ ಯಾರಿಗೂ ಗೊತ್ತಿಲ್ಲ. ಇದು ಅಂದರೆ ಲೇಡೀಸ್ ಪ್ರಾಬ್ಲಮ್ ಮಾತ್ರ ಇಲ್ಲಿ ಕಾಮಾಕ್ಷಿ ಅಮ್ಮ ಅಂತ ಹೆಸರು. ಕಾಮಾಕ್ಷಿ ಅಮ್ಮ. ಇಲ್ಲಿಗೆ ಯಾವಾಗಲೂ ಸರ್ಪ ಬರುತ್ತೆ, ಆದರೆ ಹೆಣ್ಮಕ್ಳು ಗುಪ್ತ ಅಂಗದಲ್ಲಿ ಒಂದು ಭಾಗ ಇದು. ಮೂರು ನೋಡಿ ನೀರು ಹೆಂಗಾಕ್ತಾರೆ ಅಂತ. ತಲೆ ಬಿಚ್ಚಿ ಪ್ರತಿಯೊಬ್ಬರು ಮಾಡಿಸ್ಕೊಬೋದು, ಎಲ್ಲದಕ್ಕೂ ಒಳ್ಳೇದು. ಇಲ್ಲಿ ಪೂಜೆ ಮಾಡಿ 3 ಪ್ರದಕ್ಷಿಣೆ ಹಾಕಬೇಕು. ಫುಲ್ ಸುತ್ತವ, ಇದ್ರ ಸುತ್ತವ. ಆಗ ನಮ್ಗೆ ಏನೇ ಕಾಯಿಲೆ ಏನೇ ಇದಾದ್ರೂ ನಿವಾರಣೆ ಆಗುತ್ತೆ. ಬನ್ನಿ ಕುತ್ಕೊ ಬನ್ನಿ. ಏನಂತಂದ್ರೆ ನನಗೂ ಗೊತ್ತಿಲ್ಲ, ಬಟ್ ಯಾಸಿಗೆ ಕಾಲದಲ್ಲೂ ಅಷ್ಟೇ ಮಳೆಗಾಲದಲ್ಲೂ ಅಷ್ಟೇ ನೀರು ಅವಂತ ಕವಿ ಉಕ್ಕಾಗಿ ಇರ್ತಾವ. ಯಾರು ಅಟ್ಟಲ್ಲ ಇದ್ದಲ್ಲಿ ನೀರು. ಆ ಯಪ್ಪನ ಒಳಗಿರ್ತಾನೆ ಅಷ್ಟೇನೆ. ಬರ್ತಾನ ಪೂಜೆ ಟೈಮ್ಗೆ. ದೇವ್ರು ಐತೆ ಅನ್ನೋದ್ರಲ್ಲಿ ಇದ್ರಲ್ಲೇ ನಿಜ ಅನ್ನಿಸ್ತದೆ. ಐತೆ ಯಪ್ಪನ ನಿಜಾನೇ ಹೇಳ್ತಾ ಇರೋದು ನಾವು. ಐತೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ 3 ಕಿತ ಓಡಾಡ್ತಾನೆ, ಓಡಾಡಿ ಹೊಡ್ಕೋತಾನೆ. ಅಲ್ಲಿಂದ ಬಂದು ಈ ಅಮ್ಮನ ಹತ್ರ, ಆಮೇಲೆ ಹಂಗೆ ಹೋಗಿ 3 ಕಿತ ಕೂತ್ಕೊಳ. ತಲೆ ಬಿಚ್ಚಿರಿ ನೀವು, ತಲೆ ಬಿಚ್ಚಿ ನನಗಲ್ಲಿ ಕೆಲಸ. ಬನ್ನಿ ಅಂತ ಈ ಕಲ್ ಮೇಲೆ ಏನು ಅಂತ ಅಂದರೆ ಅಮ್ಮನ ಹತ್ರ ನಾವು ಏನೇ ಬೇಡ್ಕೊಂಡು ಕಲ್ ಮೇಲೆ ಕೂತ್ಕೊಂಡ್ರೆ ಇಲ್ಲ ಒಳ್ಳೇದಾಯಿತು ಅಂತಂದರೆ ಎಡಕ್ಕಾಗಬೇಕಂತೆ, ಇಲ್ಲ ಲೇಟ್ ಆಗೈತದೆ ಅಂತಂದರೆ ಬಲಕ್ಕಾಯ್ತದಂತೆ. ಅಂದರೆ ಇಲ್ಲಿ ಅಮ್ಮನವರು ನಮ್ಮ ಅಪೋಸಿಟ್ ಇರ್ತಾರೆ, ಅದಕ್ಕೋಸ್ಕರ ಎಡಬಲ ಅಂತ ಇರುತ್ತೆ. ಅಲ್ಲಿಗೆ ಹೋದರೆ ಕನ್ಫ್ಯೂಸ್ ಆಗುತ್ತೆ, ಇದು ಬಲನಾ ಇದು ಎಡನಾ ಅಂತ. ಅಲ್ಲಿ ಕೇಳ್ಕೊಂಡು ಕೂತ್ಕೊಳ್ಳಿ. ಇನ್ನು ಅಲ್ಲೆಲ್ಲ ಆದಮೇಲೆ ಇನ್ನು ನಾನು ಪೂಜೆಗೆ ಅಂತ ಬಂದೆ. ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇಲ್ಲಿ ಮಂಗಳಾರತಿ ಮಾಡೋದ, ಬೆಲ್ಲದ ಆರತಿ ಮಾಡೋದ ಅಂದ್ಬಿಟ್ಟು ಅದಕ್ಕೆಲ್ಲ ಹದ ಮಾಡಿಕೊಂಡೆ. ಇನ್ನು ನಮ್ಮನೆಯವರು ಹೋಗಿ ಕೂತ್ಕೊಂಡ್ರು. ಅವ್ರಿಗೂ ಬಲಗಡೆ ಇತ್ತು ಅಂತಂದರೆ ಲೇಟ್ ಆಗುತ್ತೆ ಕೆಲಸ, ಲೇಟ್ ಆಗುತ್ತೆ. ಎಡಗಡೆ ಆಗುತ್ತೆ ಅಂದರೆ ಅದು ಬೇಗನೆ ಆಗುತ್ತೆ ಕೆಲಸ ಅಂತ. ನಾನು 1 ಗಂಟೆ ಆಗಿದ್ರು ಏನೂ ತಿಂದಿರಲಿಲ್ಲ. ಇನ್ನು ಅಲ್ಲೇ ಪ್ರಸಾದ ಕೊಡ್ತಿದ್ರು, ಪ್ರಸಾದ ಎಲ್ಲ ತಿಂದ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತವ್ರೆ. ಇನ್ನು ನಾನು ತಿಂದೆ. ಈಗ ನಮ್ಮನೆಯವ್ರು ಹೋಗಿ ಹಾಕಿಸ್ಕೊತಾವ್ರೆ. ನಾನೇ ಹೋಗಿ ಹಾಕ್ಕೊಂಡು ತಿಂದೆ, ಆದರೆ ಇವರೇ ಹಾಕಿಸ್ಕೊತಾವ್ರೆ.
ಅಂದರೆ ನಮಗೆ ಒಂದು ಮಡ್ಕೆಲಿ ನೀರು ಊದಿ ಆಮೇಕಿಂದ ಚಾಮುಂಡೇಶ್ವರಿ ನಮ್ಮ ತಲೆ ಮೇಲೆ ಇಟ್ಟು ತಿರ್ಗಾ ಒಂದು ಚೊಂಬು ನೀರು ಇತ್ತಾರೆ. ಇನ್ನು ಅಮ್ಮನವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಅವ್ರ ಹತ್ರ ಈಗ ಬಸವಣ್ಣ ಬರುತ್ತೆ. ಆ ಬಸವಣ್ಣ ಬಂದು ಅಮ್ಮನವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಇನ್ನು ಅದು ಹೋಗಿ ಕೂತ್ಕೊಳ್ಳುತ್ತೆ. ನಾವು ಈ ಬಸವಣ್ಣನ ಹತ್ರ ಹೋಗಿ ಕೇಳ್ಕೊಂಡ್ರೆ ನಮಗೆ ಆಗ ಕೆಲಸ ಏನಾರೇ ಆಯ್ತದೆ ಅಂದರೆ ಬಲ್ಗಡ್ ಕೊಡ್ತದೆ. ಇನ್ನು ದೇವ್ರದ್ದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ರಿಟರ್ನ್ ಆದೋ. ನಾನು ಪಾನಿಪುರಿ ತಿನ್ನಬೇಕು ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗಿ ಪಾನಿಪುರಿ ಅಂಗಡಿಗೆ ಯಾವತ್ತೂ ಕರ್ಕೊಂಡು ಹೋಗೋದಿಲ್ಲ, ಜೀನ್ಸ್ ತಿನ್ನಬೇಡ ಅಂತ ಅಂದ್ಬಿಟ್ಟು ಆದರೂ ಕರ್ಕೊಂಡೋದ್ರಿ. ಇವತ್ತು ಜರ್ಕಿನ್ ತಗೊಂಡು ಅವ್ರಿಗೊಂದು ತಗೊಂಡು ನಮ್ಮ ಅಣ್ಣಂಗೆ ಅಂತ ತಗೊಂಡು ಜರ್ಕಿನ. ಆ ಜರ್ಕಿನ್ ನಾನೇ ಹಾಕ್ಕೊಂಡೆ. ಅಷ್ಟೊಂದು ಚಳಿ ಆಗ್ತಾಯಿತ್ತು, ಬೇರೆ ಮಳೆ ಬೇರೆ ಬರ್ತಿತ್ತು. ಜರ್ಕಿನ್ ಹಾಕ್ಕೊಂಡೆ. ಇನ್ನು ನಾವು ಮಲ್ಲೇಶ್ವರಂ ಹತ್ತತ್ರ ಬಂದು ಅಂದರೆ ಹೆವಿ ಟ್ರಾಫಿಕ್ಕು ಅಂದರೆ ಅದಕ್ಕೆ ಹೇಳಿದ್ದು. ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಸಿಟಿ ಜೀವನ ಹೆಂಗೆ ಅಂತ. ಅದಂತೆ ಅಂದರೆ ಇದು ತಕ್ಕನಾಗಿರುತ್ತೆ. ಹೆವಿ ಟ್ರಾಫಿಕ್ಕು, ಆಮೇಲೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ, ಬರೋಕ್ಕಾಗೋದಿಲ್ಲ, ಹಂಗಾಗೋಯ್ತದೆ. ಬಿಜಿ ಅಂತ ಇರ್ತವೆ, ಯಾರ ನೋಡಿತಾ ಇರ್ತಾರೆ. ದೇವಸ್ಥಾನದಿಂದ ನಾವು ಮನೆಗೆ ಬಂದು ನಮ್ಮ ಮನೆಯಿಂದ ಅಂದರೆ ಮಲ್ಲೇಶ್ವರಮಿಂದ ನಾವು ಹೋಗಿರೋ ದೇವಸ್ಥಾನಕ್ಕೆ 50 ಕಿಲೋಮೀಟ್ರ್ ಆಯ್ತದೆ. ಅಂದರೆ ಬೆಳಗ್ಗೆ ಹೊತ್ತು 1 ಅವರ್ ಆಯಿತು, ಅಂದರೆ ಈಗ ಬರೋವಾಗ 2 ಅವರ್ ಆಯಿತು. ಅಂದರೆ ಟ್ರಾಫಿಕ್ ಅಷ್ಟು ಜನ, ಅಷ್ಟು ಟ್ರಾಫಿಕ್ ಸಿಕ್ಕಾಕೊಂಡೋಗಿ ಬರ್ಬೇಕಾರೆ ಅದಕ್ಕೆ ಅಷ್ಟೊಂದು ಲೇಟ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.